ಆಕಾಶಪುರ ಎಂಬ ಊರೊಂದು ಗುಡ್ಡದ ಮೇಲೆ ಇತ್ತು. ಕೆಳಗೆ ಕೆಳವೂರು ಎಂಬ ಊರಿತ್ತು. ಆಕಾಶಪುರದಲ್ಲಿನ ಭಾನು ತಾಯಮ್ಮ ಅಮ್ಮನಿದ್ದಳು. ಅವಳಿಗೆ ಸೂರ್ಯಚಂದ್ರ ಎಂಬ ಬುದ್ಧಿವಂತರು ಉಪಕಾರಿಗಳು ಆದ ಇಬ್ಬರು ಮಕ್ಕಳಿದ್ದರು. ಅದೇ ಊರಿನಲ್ಲಿ ನಕ್ಷತ್ರವೆಂಬ ಪುಟ್ಟ ಮಗುವೊಂದು ಕೂಡ ಇತ್ತು. ಸೂರ್ಯನಿಗೆ ಕತ್ತಲಲ್ಲಿ ದಾರಿ ತೋರುವ ಗುಣವಿತ್ತು. ಮೇಲಾಗಿ ಅವನಲ್ಲಿ ಇಡೀ ಜಗತ್ತನ್ನು ಬೆಳಗುವ ದೊಡ್ಡ ದೀಪವೂ ಇತ್ತು. ಅವನು ಅದನ್ನು ತೆಗೆದುಕೊಂಡು ಹೋದರೆ ಜಗತ್ತಿಗೆ ಬೆಳಕಾಗುತ್ತಿತ್ತು. ಅವನು ಮೊದಲು ತನ್ನ ತಾಯಿಯ ಮನೆಯಿಂದ ದೀಪ ಹಿಡಿಯಲು ಪ್ರಾರಂಭಿಸಿದರೆ ಹಾಗೆ ಬೆಳಗುತ್ತಾ ಬೆಳಗುತ್ತಾ ಜಗತ್ತನ್ನು ಬೆಳಗುವ ಸೂರ್ಯನೆನಿಸಿಕೊಂಡು ಇವನು ಬಂದರೆ ಗಿಡಮರಗಳು ಹಸಿರಾಗ್ತಾ ಇದ್ವು, ಬಳ್ಳಿಗಳು ಹೂ ಅರಳುತ್ತಾ ಇದ್ವು, ಹಕ್ಕಿಗಳು ಹಾಡು ಹೇಳ್ತಾ ಇದ್ವು, ಜನರು ಹೊಲಗಳಲ್ಲಿ ಉತ್ತುವುದು ಬಿತ್ತುವುದು ರಾಶಿ ಮಾಡುವುದು ಮಾಡ್ತಾ ಇದ್ರು. ಅವನು ಮರಳಿ ಮನೆ ಕಡೆಗೆ ಹೋಗುತ್ತಾನೆ ಎಂದರೆ ಸಾಕು, ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸಿ ಗೂಡು ಸೇರಿ ಮತ್ತೆ ಸೂರ್ಯನನ್ನು ತರುವ ದ್ವೀಪಕ್ಕಾಗಿ ದಾರಿ ಕಾಯ್ತಾ ಇದ್ರು. ಒಂದು ದಿನ ಚಂದ್ರನಿಗೂ ತಾನು ಅಣ್ಣನಂತೆ ಕೆಳ ಊರಿಗೆ ಹೋಗಿ ಬೆಳಕು ಕೊಡಬೇಕು ಎನಿಸಿತು. ತಾಯಿಗೆ ಹೇಳಿ ಅಣ್ಣನಿಂದ ಬೆಳಕು ಕೊಡಿಸಲು ದುವಾಲು ಬಿದ್ದ. ಪಾಪ ಅವನಿಗೆ ನಿನ್ನಂತೆ ಕೆಳ ಊರಿಗೆ ದೀಪ ಒಯ್ದು ಹಚ್ಚಬೇಕೆಂದು ಬಯಕೆ. ನಿನ್ನ ಹತ್ತಿರವಿದೆಯಲ್ಲ, ಅವನಿಗಿಷ್ಟು ಕೊಡು, ಅವನು ಅವರಿಗೆ ಬೆಳಕು ಕೊಡುತ್ತಾನೆ. ಆಗ ನಿನ್ನಂತೆ ನಿನ್ನ ತಮ್ಮನನ್ನು ಎಲ್ಲರೂ ನೆನೆಸುತ್ತಾರೆ. ಕೆಳ ಊರಿನವರು ಎಂದು ಭಾನು ತಾಯಮ್ಮ ಒಮ್ಮೆಲೇ ಕೊಡುವುದು ಬೇಡ ಎಂದ. ಸೂರ್ಯ ದಿನವೂ ಸ್ವಲ್ಪ ಸ್ವಲ್ಪ ಕೂಡುಹೊತ್ತಿದ ದಿನಕ್ಕೆ ಬೆಳಕು ಕೊಟ್ಟಂತೆ ಚಂದ್ರನು ಪಡೆಯುತ್ತಾ ಹೋದ. ಹೀಗೆ 15 ದಿನ ಕೊಟ್ಟ. ಒಂದು ದಿನ ಚಂದ್ರನ ಬೆಳಕು ತುಂಬಿಕೊಂಡು ಬಲು ಶೋಭಿತನಾಗಿ ಸುಂದರನಾಗಿ ನಿಂತು ಬೆಳಕು ಕೊಡಲು ಕೆಳ ಊರಿಗೆ ಬಂದ. ಆದರೆ ನಾನಿರುವವರೆಗೂ ಬರಬಾರದು, ನಾನು ಹೋದ ಮೇಲೆ ಬರಬೇಕು ಎಂದು ಅಣ್ಣನ ಆಜ್ಞೆ ಮಾಡಿದ್ದ. ಆಯ್ತೆಂದು ಚಂದ್ರನು ಪೂರ್ಣ ಬೆಳಕು ತುಂಬಿಕೊಂಡು ಬಂದು ಇವನನ್ನು ಕಂಡು ಜನರು, ಓಹೋ ಅಣ್ಣ, ಸೂರ್ಯ ಇಲ್ಲದಿದ್ದರೂ ತಮ್ಮ ಚಂದ್ರ ನಮ್ಮ ಅಂಗಳಕ್ಕೆ ಬೆಳಕು ತಂದು ಬೆಳದಿಂಗಳು ಕೊಟ್ಟು ಎಂದು ಕುಣಿದಾಡಿದರು. ಹೀಗೆ ಅಣ್ಣ ತಮ್ಮಂದಿರು ಕೊಟ್ಟು ಪಡೆದ ಖುಷಿಪಟ್ಟರು. ಒಂದು ದಿನ ಇಬ್ಬರ ಮಧ್ಯೆ ವೈಮನಸ್ಸು ಬಂತು. ನಾನು ಶ್ರೇಷ್ಠ ಎಂದು ಸೂರ್ಯನನ್ನು, ನಾನೇನೂ ಕಡಿಮೆಯಲ್ಲ ಎಂದ ಚಂದ್ರನು. ಜಗಳಕ್ಕೆ ನಿಂತರು. ತಾಯಿ ಇಬ್ಬರ ಮಧ್ಯೆ ಬಂದು ಸಮಾಧಾನಿಸಿದರು. ಸೂರ್ಯನಿಗೆ ಮುನಿಸಾಯ್ತು. ಗುಡ್ಡದ ಕೆಳಗೆ ದೂರ ಸೇರಿದನು. ಚಂದ್ರನು ಮುನಿಸಿಕೊಂಡು ಮೋಡದ ಹಿಂದೆ ಅವಿತುಕೊಂಡು. ಇಬ್ಬರು ಹೀಗೆ ಮಾಡಿದ್ದರಿಂದ ಕೆಳ ಊರಿನವರಿಗೆ ಬೆಳಕೇ ಇಲ್ಲದಂತೆ ಚಿಂತೆಯಾಗಿ ಹೋಯಿತು. ಇಬ್ಬರ ಜಗಳದಿಂದ ತಾಯಿಗೆ ಬೇಜಾರಾಯಿತು. ಹೋಗಿ ಏನಾದರೂ ಮಾಡಿಕೊಳ್ಳಿ, ನಾನೇನು ನಿಮ್ಮೊಂದಿಗೆ ಇರಲಾರೆ ಎಂದು ಕೆಳ ಊರಿಗೆ ಹೋಗುತ್ತೇನೆ ಎಂದು ಬಂದು ಬಿಟ್ಲು. ಅಲ್ಲಿ ಇದ್ದ ಪುಟ್ಟ ನಕ್ಷತ್ರನಿಗೆ ಅಮ್ಮ ಒಬ್ಬಳೇ ಹೋಗುವುದು ಕಂಡಿತು. ಅಯ್ಯೋ ಅಮ್ಮ ಪಾಪ, ಕೆಳ ಊರಿಗೆ ಒಮ್ಮೆನೂ ಹೋಗಿಲ್ಲ, ಒಬ್ಬಳೇ ಹೇಗೆ ಹೋಗ್ತಾಳೆ ಎಂದು ಅವಳ ಹಿಂದೆ ತಾನು ಹೊರಟು ಇಡೀ ಊರನ್ನು ಕತ್ತಲು. ತಾಯಿಗೆ ಕಾಲಿಡಲು ಆಗ್ತಾನೇ ಇರಲಿಲ್ಲ. ಎಲ್ಲ ಕಡೆಗೂ ಮುಳ್ಳು ಕಲ್ಲು ತೆಗ್ಗು. ಕತ್ತಲಲ್ಲಿ ಏನನ್ನೂ ಕಾಣಲೇ ಇಲ್ಲ. ಆದರೂ ತಾಯಿ ನಡೆಯತೊಡಗಿದಳು. ತಾಯಿ ಇನ್ನೇನು ಮುಳ್ಳಿನ ಮೇಲೆ ಕಾಲ ಇಡ್ತಾ ಇದ್ದಳು. ಆಗ ಹಿಂದೆ ಬಂದಿದ್ದ ನಕ್ಷತ್ರದ ಓಡಿ ಬಂದು ತಾಯಿಯ ಪಾದದ ಹತ್ತಿರ ಫಳಫಳನೆ ಹೊಳೆಯುವ ಆಶ್ಚರ್ಯದಿಂದ ತಾಯಿಯ ಬಾಗಿ ನೋಡಿದರೆ ಮುಳ್ಳಿನ ಕಂಟಿ ಬಿದ್ದಿದೆ. ಇನ್ನೇನು ತಾಯಿ ಕಾಲು ಇಡಬೇಕು ಅಷ್ಟರಲ್ಲೇ ಆ ಕಿರು ಮಿಣುಕು ದ್ವೀಪದಂಥ ಬೆಳಕಿಗೆ ಪಟ್ಟನೆ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡು, ಎಂತಹ ಗುಣ! ದೊಡ್ಡವರಾದರೂ ಸೂರ್ಯನಿಗೂ ಚಿಕ್ಕವನಾದರೂ ಚಂದ್ರನಿಗೂ ಅಮ್ಮನ ಕಾಲ ಕೆಳಗಿನ ಕತ್ತಲಿಗೆ ಬೆಳಕು ಕೊಡಲಾಗಲಿಲ್ಲ. ಆದರೆ ಈ ಪುಟ್ಟ ತಾರೆಯ ಬೆಳಕು ಕೊಟ್ಟಿತಲ್ಲ ಎಂದು ಅವರಿಲ್ಲದಿದ್ದರೂ ನೀನು ಮಿಂಚುಹುಳವಾಗಿ ಸದಾಕಾಲ ಬೆಳಗುಕೊಂಡು ಈ ಭೂಮಿಯ ಮೇಲೆ ಮಿಣುಕು ದ್ವೀಪವಾಗಿ ಮಿಂಚುತ್ತಲೇ ಇರು ಎಂದು ಹರಸಿದಳು. ಅದೇ ಆ ಪುಟ್ಟ ತಾರೆ ಮಿಂಚುಹುಳವಾಗಿ ಇಲ್ಲಿಯ ಭೂಮಿಯ ಮೇಲೆ ಉಳಿದಿದೆ. ಮಕ್ಕಳೇ, ನೀವು ನೋಡಬೇಕು, ಮಿಂಚುಹುಳ ಕತ್ತಲಲ್ಲಿ ಎಂತಹ ಚೆಂದದ ಬೆಳಕು ಕೊಡುತ್ತದೆ. ಹೀಗೆ ಇನ್ನೊಬ್ಬರಿಗೆ ದಾರಿಗೆ ಬೆಳಕು ಕೊಡುವುದು ದ್ವೀಪವಾಗಬೇಕು ನಾವು ಅಲ್ವೇ ಎಂದು ತಾಯಿಯ ವರ್ಣನೆ ಮಾಡಿ ಮಿಂಚುಹುಳಕ್ಕೆ ಆಶೀರ್ವಾದ ಕೊಟ್ಟು ಹೋದಳು. ಹಾಗೆ ಈ ಕಥೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್